ಶ್ರೀಮತಿ ತೇಜೋವತಿಯವರು ಹೆಸರು ಮಾತ್ರ ತೇಜೋವತಿ, ಆದ್ರೆ ಅವರ ಕಾಯಕ ತೇಜೋವಧೆ ಮಾಡ್ತಕ್ಕಂಥದ್ದು. ಇಲ್ಲ ನನ್ನ ಪ್ರಭಾವ ಇದೆ, ಪೊಗರಿದೆ ಅಂದ್ರೆ ದಯಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾವು ರಾಜಕಾರಣಿ ರೀತಿಯಲ್ಲಿ ಮುಂದುವರಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾವೇ ಬಂದಿದ್ದೀವಿ. ಕಾರ್ಮಿಕರ ಶೋಷಣೆ, ಕಾರ್ಮಿಕರ ವಿರೋಧಿ ನೀತಿಗಳು ಬಂದ್ರೆ ಮುಖ ಮಿಲಾಜ್ ನೋಡಲ್ಲ ಅಂತಕ್ಕಂಥ ಒಂದು ಗಟ್ಟಿ ಸಂದೇಶವನ್ನ ಈ ನೆಲದಲ್ಲಿ ಕೊಳ್ಳಿಕ್ಕೆ ಕಲ್ಪತರು ನಾಡಿಗೆ ಇಡೀ ಕರ್ನಾಟಕ ರಾಜ್ಯದ ಕಾರ್ಮಿಕ ನಾಯಕತ್ವ ಇಲ್ಲಿ ಬಂದಿದೆ. ಮೇಲಧಿಕಾರಿ ಕೊಟ್ಕೋ ಹೋಗಿ ಯಾವನು ಎದುರ್ಕೊಳ್ಳಲಿಲ್ಲ. ಇಂತಹ ಗುದ್ದಾಟತನದಿಂದ ಸುಮಾರು ಸಾವಿರಾರು ಜನ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಇವತ್ತು ವಂಚಿತ ಆಗಿದೆ. ಬಹುಶಃ ಹಿನ್ನೆಲೆ ಯಾವುದೋ ರಾಜಕೀಯ ಬೆಂಬಲ ಬಹುಶಃ ಇಟ್ಕೊಂಡು ಅವ್ರು ಕುರ್ಚಿಯಲ್ಲಿ ಕೂತಿರ್ಬೋದು. ಇವತ್ತು ತನ್ನ ಕಾರ್ಮಿಕ ಇಲಾಖೆಯನ್ನ ತನ್ನ ಮನೆ ಮಾಡ್ಕೊಂಡಿದ್ದಾರೆ ಅವರು. ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಕಾರ್ಮಿಕ ಅಧಿಕಾರಿಗೆ ನೀವೇನ್ರಿ ಹೇಳೋದು? ನಾನು ಹೇಳಲ್ಲ, ನಾನು ಮಾತಾಡಲ್ಲ ಅಂತ ಎದ್ದು ಹೋಗ್ತಾ ಇದ್ರೆ ನೀನು ಯಾಕಲ್ಲಿ ಅಧಿಕಾರಿಯಾಗಿರ್ಬೇಕು? ಯಾರು ಕೂಡ ಮಾಲೀಕರ ಚಮಚಾಗಿರಿ ಮಾಡ್ತಕ್ಕಂಥವ್ರು ಇಲ್ಲಿ ಯಾರು ಇಲ್ಲ. ಇಲ್ಲಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಏನ್ ಶ್ರೀಮತಿ ತೇಜೋವತಿಯವರು ಹೆಸರು ಮಾತ್ರ ತೇಜೋವತಿ, ಆದ್ರೆ ಅವರ ಕಾಯಕ ತೇಜೋವಧೆ ಮಾಡ್ತಕ್ಕಂಥದ್ದು. ಹೆಸರು ತೇಜೋವತಿ, ಕಾರ್ಮಿಕರ ನಾಯಕರ, ಕಾರ್ಮಿಕ ಸಂಘಟನೆಗಳ ತೇಜೋವಧೆ ಮಾಡ್ತಕ್ಕಂಥ ಕಾಯಕವನ್ನ ಇವತ್ತು ತುಮಕೂರು ಜಿಲ್ಲೆಯ ಒಬ್ಬ ಕಾರ್ಮಿಕ ಅಧಿಕಾರಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ನ ನಾವು ತುಮಕೂರಿನ ಜನರ ಗಮನ ಸೆಳೆಯಲಿಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು AITUC ಸಣ್ಣ ಸಂಘಟನೆ ಅಲ್ಲ, ಅಥವಾ ಯಾವುದೋ ಕಾಟಾಚಾರಕ್ಕೆ ಕಾರ್ಮಿಕರನ್ನ ಒಗ್ಗೂಡಿಸಿ ಮಾಡ್ತಕ್ಕಂಥ ಸಂಘಟನೆ ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಬಹಳ ದೊಡ್ಡ ಸಂಘಟನೆ, ಒಂದು ವೈಚಾರಿಕವಾಗಿರ್ತಕ್ಕಂಥ ಸಂಘಟನೆ. ನಾವೊಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಿದೀವಿ. ಹಾಗಾಗಿ ಬೇಸತ್ತು ನಾವು ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ವಿ. ಇದಕ್ಕೂ ಬಗ್ಗೆ ಇಲ್ಲ, ನಾನು ಆಫೀಸ್ ಮೇಲೆ ನುಗ್ಗಿ ಏನು ಬೇಕೋ ಮಾಡ್ತಾ ಇದ್ವಿ. ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗಬೇಕಷ್ಟೇ. ಎಲ್ಲ ಕೇಳಿದ್ವಿ. ಚೇಂಬರ್ಗೆ ಹೋಗಿ ನಮ್ಮ ಗಿರೀಶ್ ಅವರು ಎಲ್ಲ ಹೋಗಿ ಕೇಳಿ 8 ಜನ ಒಳಗಡೆ ಬಿಟ್ಟು ಎಲ್ಲ ಮಿನಿಸ್ಟರ್ ಜೊತೆ ಮಾತಾಡಿಸಿ ಆಯಿತು ಅಂತ ಕೊಟ್ಟರು. ಇದುವರೆಗೂ ಏನೂ ಆಗಿಲ್ಲ. ವಿಧಾನಸೌಧಕ್ಕೆ ಹೋಗಿದ್ದು ಅದರಲ್ಲಿ ಇದುವರೆಗೂ ಏನೂ ಆಗೇ ಇಲ್ಲ. ಮಾಡ್ಕೊಂಡಿರ್ಬೋದು ಅದನ್ನು. ಖಂಡಿತ ಆಗ್ತಾ ಐತೆ. ದುರ್ಬಳಕೆ ಮಾಡ್ಕೊಂಡಿದ್ರು ಅವರು. ಅದು ಕಾರ್ಮಿಕರ ಅಧಿಕಾರಿಗಳ ತೇಜೋವಧಿಯವರು ಅಮಾನತಾಗಬೇಕು. ಕಾರ್ಮಿಕರಿಗೆ ಯಾವುದೇ ಒಂದು ಸವಲತ್ತಾಗಲಿ, ಸ್ಕಾಲರ್ ಆಗಲಿ, ಯಾವುದೇ ಒಂದು ಇದು ಕಾರ್ಮಿಕರಿಗೆ ಒದಗಿಸ್ತಿಲ್ಲ, ಸೌಲಭ್ಯ ಕೊಡ್ತಾ ಇಲ್ಲ. ಅವರು ಅಮಾನತಾಗಬೇಕು. ಬೇರೆ ಕಡೆ ಸಸ್ಪೆಂಡ್ ಆಗಿಬಿಡಲಿ ಅವರು. ನೀವೇ ಕೇಳಕ್ಕೆ ಹೋಗಲಿಲ್ಲ ನಮಗೆ ಯಾಕೆ ಕೊಡ್ತಾ ಇಲ್ಲ ಏನು ಇತ್ತ ಅಂತ? ನಾವು ಕೇಳಕ್ಕೆ ಹೋದ್ರೆ ಅವ್ರು ಬೇರೆ ಉತ್ತರನೇ ನೀಡ್ತಾ ಇದ್ದಾರೆ. ಅವ್ರಿಗೆ ಉತ್ತರ ನೀಡ್ತಾ ಇರೋದು ಕಾರ್ಮಿಕರಿಗೆ ಬೆಲೆನೇ ಇಲ್ದಂಗೆ ಮಾತಾಡ್ತಾ ಇರ್ತಾರೆ. ಅದ್ರ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಡೋಕೆ ಬಂದಿದ್ದೀವಿ. ಅವ್ರ ಮುಖಾಂತರಲ್ಲೇ ನಾವು ಅಮಾನತನ್ನ ಆದೇಶನ ಹೊರಡಿಸ್ತೀವಿ. ಅಮಾನತಾಗಬೇಕು ಅವರು. ತೇಜಾವಧಿ ಅಮಾನತಾಗಲೇಬೇಕು. ಗಿರೀಶ್, ನಾನು AITUC ರಾಜ್ಯ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಕಟ್ಟಡ ಕಾರ್ಮಿಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ. ಸುಮಾರು ನಾನು 25 ವರ್ಷಗಳಿಂದ ನಿರಂತರವಾಗಿ ದುಡಿಯುವಂಥ ಕಾರ್ಮಿಕರ ಜೊತೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಈ ವಿಷಯವಾಗಿ ಫೆಬ್ರವರಿ 29ನೇ ತಾರೀಕು ಇದೇ ಜಾಗದಲ್ಲಿ ನಾನು ಎಲ್ಲಿ ಭೇಟಿ ಕೊಡ್ತಾ ಇದ್ದೀನಿ. ಕಾರ್ಮಿಕರ ಸಮಸ್ಯೆಗಳನ್ನ ಸುಮಾರು 200 ಜನ ನೈಜ ಕಾರ್ಮಿಕರ, ಕಟ್ಟಡ ಕಾರ್ಮಿಕರನ್ನ ಇಲಾಖೆ ವಜಾ ಮಾಡಿತ್ತು. ವಜಾ ಮಾಡಿದರೆ ನಿಮ್ಮ ಕೆಲವೇ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತೀನಿ ಅಂತ ಪ್ರಶ್ನೆ ಮಾಡಿದಾಗ, ಬೆಂಗಳೂರಿನಲ್ಲಿ ನೀವು ಬೆಳಗ್ಗೆ ಹೋದರೆ ಸಂಜೆಗೆ ಕಾರ್ಡು ಇಶ್ಯೂ ಮಾಡ್ತಿದ್ದೀರಿ, ವರ್ಷಾನುಗಟ್ಟಲೆ ನಿಮ್ಮ ಕಾರ್ಡುಗಳು ರಿನ್ಯೂ ಆಗ್ತಾಯಿಲ್ಲ, ವರ್ಷ ಆದ ನಂತರ ನೀವು ನೈಜ ಕಾರ್ಮಿಕರಿಗೆ ಕಾರ್ಡನ್ನು ವಜಾ ಮಾಡ್ತಾ ಇದ್ದೀರಿ, ಇದರಿಂದ ಪೆನ್ಷನ್ ಉಚಿತ ಆಗ್ತಾರೆ, ಹಲವಾರು ಸೌಲಭ್ಯಗಳು ಉಚಿತ ಆಗ್ತಾ ಇದ್ದಾರೆ, ಇದು ನೀವು ಕೂಡಲೇ ಗಮನ ಹರಿಸಿ ಕೆಲಸ ಮಾಡಬೇಕು ಅಂತೇಳಿ ನಾವು ಹಠ ಮಾಡಿ ಧರಣ ಮಾಡಿದ್ವಿ. ಇಲ್ಲಿ ಆ ಧರಣ ಮಾಡಿದ ಸಂದರ್ಭದಲ್ಲಿ ಬಂದಂಥ ತೇಜಾವತಿಯವರು ಆಯಿತು ಬಿಡ್ರಿ ನಾನು ಮಾಡ್ತೀನಿ ಅಂತ ಹೇಳಿ ಎದ್ದೋದ್ರು.
ಎದ್ದೋಗಿ ನೀವು ಹೋಗ್ತಾರ ರೀತಿ ಸರಿ ಇಲ್ಲ ಮೇಡಮ್, ಇಲ್ಲಿ ಬಂದಿರತಕ್ಕಂಥದ್ದು ಕಾರ್ಮಿಕರ ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಮನವಿ ಮಾಡಿದಾಗ ನನಗೆ ಗೊತ್ತಾಯ್ತು ಬಿಡ್ರಿ ಅಂತ ಎದ್ದು ಸೀದಾ ಕಾರ್ ತೊಗೊಂಡು ಹೋದರು. ಅದಾದ ನಂತರ ಇವ್ರು ನಾವು ಪ್ರಶ್ನೆಗಳನ್ನ ಮಾಡೋಕ್ಕೆ ಹೋದರೆ ನಮ್ಮ ಆಫೀಸಿಗೆ ನೀನೇನು ಬರೋದು, ನೀನೇ ಅವನು ಕೇಳೋಕ್ಕೆ, ಈ ಥರ ಅಂತ ಉದ್ದಟತನ. ಮೇಲಧಿಕಾರಿ ಕೊಟ್ಕೋ ಹೋಗಿ ಅವನು ಹೆದರ್ಕೊಳ್ಳಲಿಲ್ಲ. ಇಂತಹ ಉದ್ದಟತನದಿಂದ ಸುಮಾರು ಸಾವಿರಾರು ಜನ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಇವತ್ತು ವಂಚಿತ ಆಗಿದೆ. ನಾವು ಕೊಟ್ಟಿರ್ತಕ್ಕಂಥ ಮನವಿಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಲಿಖಿತವಾದ ದಾಖಲೆ ಉತ್ತರವನ್ನು ಕೊಟ್ಟಿಲ್ಲ. ಇದ್ರ ಜೊತೆಗೆ ಕಾರ್ಮಿಕರನ್ನ ತಲೆ ಬಗ್ಸಿ ಕೈ ಕಟ್ಟಿಸಿ ನಿಲ್ಲಿಸಿ ಇವತ್ತು ನೀವು ಕ್ಷಮಾಪಣೆ ಕೇಳಬೇಕು, ಮೇಲಧಿಕಾರಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಂತೇಳಿ ಇವತ್ತು ತನ್ನ ಕಾರ್ಮಿಕ ಇಲಾಖೆಯನ್ನು ತನ್ನ ಮನೆ ಮಾಡ್ಕೊಂಡಿದ್ದಾರೆ. ಅವ್ರು ಇಷ್ಟ ಬಂದಂಗೆ ಇವತ್ತು ಕಾರ್ಮಿಕ ಇಲಾಖೆಗೆ ಅವ್ರು ಎಳೆದೇ ನಡೀಬೇಕು ಅಂತಕ್ಕಂಥ ಉದ್ದಟತನ ನೋಡ್ತಾರೆ. ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋದರೆ ಸರ್ಕಾರ ನಾನು ಬೆಂಬಲಕ್ಕಿದೆ ಅಂತಕ್ಕಂಥ ಉದ್ದಟತನ ಉತ್ತರವನ್ನು ಕೊಡ್ತಾರೆ. ಇದು ಪ್ರಥಮವಾಗಿರ್ತಕ್ಕಂಥ ಪ್ರತಿಭಟನೆ. ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ಆಕೆಯನ್ನು ಅಮಾನತು ಮಾಡಿ ಎನ್ಕ್ವೈರಿ ಮಾಡಿ ವಜಾಗೊಳಿಸಬೇಕು ಅಂತಕ್ಕಂಥ ಈ ಹೋರಾಟವನ್ನು ನಾವು ಕೊಟ್ಟಿದ್ದೀವಿ. ಇದು ತೀವ್ರವಾಗಿ ಇದು ಹಿಂಗೆ ಮಾಡಿದ್ರೆ ನಮ್ಮ ಸಂಘಟನೆ ಇಡೀ ದೇಶದಲ್ಲಿ ಅತ್ಯಂತ 105 ವರ್ಷ ಹಿರಿಯ ಕಾರ್ಮಿಕ ಸಂಘಟನೆ ಹಲವಾರು ಹೋರಾಟಗಳನ್ನ ಮಾಡಿದ್ದೀವಿ. ಇವತ್ತು ಹೈಕೋರ್ಟಲ್ಲಿ ಕಾರ್ಮಿಕರ ಪರವಾಗಿ ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಹೋರಾಟ ಮಾಡಿದ್ರಿಂದ ಸುಮಾರು 2 ಕೋಟಿ ಜನಕ್ಕೆ ಕರ್ನಾಟಕ ರಾಜ್ಯ ಸಹಾಯ ಆಗ್ತಿದೆ. ಇಂಥ ಒಂದು ಹೋರಾಟ ಸಂಘಟನೆಯನ್ನು ಕೀಳಾಗಿ ನೋಡ್ತಕ್ಕಂಥ ತೇಜಾವತಿಯನ್ನು ಕೂಡ ಅಮಾನತು ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತೀವಿ. ಅವರೇ ಹೇಳ್ಕೊಂಡಿರಾಗೆ ಈಗ ಯಾವ ಸರ್ಕಾರ ನೀಡಿದೆ ಆ ಸರ್ಕಾರದ ಅಧಿಕಾರಿಗಳು ಯಾರಿದ್ದಾರೆ ಅಂತಕ್ಕಂಥದ್ದನ್ನು ಆಕೆನ ಬಹಿರಂಗ ಮಾಡಬೇಕು. ಹಾಗಾದರೆ ಮೇಲಧಿಕಾರಿಗೆ ಉತ್ತರ ಕೊಟ್ಕೋ ಹೋಗುವಂಥ ದಿಮಾಕಿಯಲ್ಲಿ ಬರುತ್ತೆ ಆಕೆಗೆ. ಇಂತಹ ಹಲವಾರು ನೀತಿಗಳಿಂದ ಸರ್ಕಾರ ಕುಮ್ಮಕ್ಕಿದೆ ಅಂತಕ್ಕಂಥದ್ದು ನಮಗೆ ಇದಿದೆ. ಮಾಲೀಕರ ಪರವಾಗಿದ್ದಾರೆ, ಮುಲಾಜೆ ಇಲ್ಲ. ಮಾಲೀಕರ ಪರವಾಗಿದ್ದಾರೆ. ಇದೇ ಸಿಂಧೂರ್ ಪೋರ್ಜಲ್ಲಿ ಹೋಗಿ 1 ಗಂಟೆ ಕೂತ್ಕೊಂಡು 6 ಕಾರ್ಮಿಕರನ್ನ ಮಾತಾಡಿಸ್ದಾಗೆ ಅಲ್ಲಿ 1 ಗಂಟೆ ಕಾಲ ಚೇಂಬರ್ ಕೂತ್ಕೊಂಡು ಎದ್ದು ಬಂದಿದ್ದಾರೆ. ಎದ್ದು ಬಂದಾದಮೇಲೆ ಅಲ್ಲೆಲ್ಲ ಚೆನ್ನಾಗಿದೆ, ನೀವೇ ಸರಿ ಇಲ್ಲ ಅಂತಕ್ಕಂತ ಹೇಳಿದ್ದಾರೆ. ಅದಾದಮೇಲೆ ನಾವು ಹೋರಾಟ ಮಾಡಿ ಕನಿಷ್ಠ ವೇತನ ಫಿಕ್ಸ್ ಮಾಡಿದ್ದೀವಿ. ಎಲ್ಲ ಸರಿ ಇದ್ಮೇಲೆ ಕನಿಷ್ಠ ವೇತನ ಯಾಕೆ ಬಂತಲ್ಲ? ಹಾಗಾದರೆ ಈಗ ಮಾಲೀಕರ ಪರವಾಗಿ ನಿಂತ್ಕೊಳ್ಳೋಕೆ ಏನು ಮುಖ್ಯ ಕಾರಣ ಇರ್ಬೋದು? ಮುಖ್ಯ ಕಾರಣ ಏನಿರ್ಬೋದು, ಆಕೆಯ ಕಾರ್ಮಿಕರ ಪರವಾಗಿಲ್ಲ ಅನ್ನೋದನ್ನು ತೋರಿಸುತ್ತೆ. ಮಾಲೀಕರ ಪರವಾಗಿದೆ ಅಂತಕ್ಕಂಥ ದೌರ್ಜನ್ಯ. ನಿನ್ನ ಆಫೀಸಿಗೆ ಬರೋಕ್ಕೆ ಯಾರು ಅಂದರೆ ಏನು? ಆಫೀಸ್ ಯಾರ್ದು ಇದಾಗಾದರೆ ಕಾರ್ಮಿಕರದ್ದು ಆಕೆದು ಅರ್ಥ ಆಗ್ತಾಯಿಲ್ಲ ನನಗೆ. ಆಕೆ ಮನೆಗಾದ್ರೆ ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ದೌರ್ಜನ್ಯ ಅತಿ ಹೆಚ್ಚಾಗಿದೆ. ಬಾಧಿತರ ಮಾಡ್ತಕ್ಕಂಥ ಸಂಘಟನೆ ನಮ್ದಲ್ಲ ಅಂತಕ್ಕಂಥದ್ನ ಈ ಕಲ್ಪತರುನಾಡಿನ ಜನಕ್ಕೆ ನಾವು ಹೇಳಲಿಕ್ಕೆ ಇವತ್ತು ಬಂದಿದ್ದೀವಿ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿದ್ದೀವಿ. ನಾವು ನೋಡಿದ್ವಿ ಏನು ಒಂದು ತಲೆಗೆ ಅಧಿಕಾರದ ಮದ ಎಸ್ಕೊಂಡಿರ್ತಕ್ಕಂಥ ಕಾರ್ಮಿಕ ಅಧಿಕಾರಿ ನಾನು ಏನ್ ಮಾಡಿದ್ರು ನಡೆಯುತ್ತೆ, ನಾನು ಕಾರ್ಮಿಕ ನಾಯಕರನ್ನ ತೇಜೋವಧೆ ಮಾಡಿದ್ರು ಕೂಡ ನಾನು ಈ ಕುರ್ಚಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂತಕ್ಕಂಥ ಉದ್ದಟತನ ಇದೆ. ಇದ್ರ ಬಗ್ಗೆ ನಾವು ಬಹಳ ದೂರ ಬೆಳೆಸೋದ್ ಬೇಡ. ರಾಜಿ ಸಂಧಾನ ಮೂಲಕ ನಾವು ಇಲ್ಲಿರ್ತಕ್ಕಂಥ ಏನು ವಿಷಯ ಒಂದು ತಪ್ಪು ತಿಳುವಳಿಕೆಯಿಂದ ಸರಿ ಮಾಡ್ಕೊಳ್ಳೋಣ ಅಂತೇಳಿ ಹಲವಾರು ಬಾರಿ ನಮ್ಮ ನಾಯಕತ್ವ ಪ್ರಯತ್ನ ಪಡ್ತು. ಆದರೂ ಕೂಡ ನಮ್ಮ ನಾಯಕತ್ವವನ್ನೇ ಪ್ರಶ್ನೆ ಮಾಡ್ತಕ್ಕಂಥ, ನಮ್ಮ ನಾಯಕರನ್ನೇ ಇವತ್ತು ಅವಮಾನ ಮಾಡ್ತಕ್ಕಂಥ, ಸಂಘಟನೆಯ ನಿಲುವನ್ನೇ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ, ಸಂಘಟನೆ ನಾಯಕರ ತೇಜೋವಧಿಗಳಿರ್ತಕ್ಕಂಥ ತೇಜೋವತಿಯವ್ರ ಬಗ್ಗೆ ಹಲವಾರು ಬಾರಿ ಜಿಲ್ಲಾ ನಾಯಕತ್ವ ಪ್ರಶ್ನೆ ಮಾಡ್ತು. ಅದೇ ರೀತಿ ನಾವು ರಾಜ್ಯ ಕಾರ್ಮಿಕ ಅಧಿಕಾರಿಗಳ ಗಮನಕ್ಕೂ ಕೂಡ ಇವತ್ತು ತಂದ್ವಿ. ಅಲ್ಲೂ ಕೂಡ ಅವ್ರು ಹೇಳಿದ್ರು, ಹೌದು ನಮಗೂ ಕೂಡ ಗೊತ್ತಾಗಿದೆ, ಆ ಅಮ್ಮ ನಮ್ಮ ಮಾತು ಕೂಡ ಕೇಳ್ತಾ ಇಲ್ಲ ಅಂತ ಹೇಳಿ. ಬಹುಶಃ ಹಿನ್ನೆಲೆ ಯಾವುದೋ ರಾಜಕೀಯ ಬೆಂಬಲ ಬಹುಶಃ ಇಟ್ಕೊಂಡು ಅವ್ರು ಕುರ್ಚಿಯಲ್ಲಿ ಕೂತಿರ್ಬೋದು. ನಾನು ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಹೇಳ್ತೀವಿ, ನೀವು ಕಾರ್ಮಿಕ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ್ರೆ ಕಾರ್ಮಿಕ ಸಂಘಟನೆಯ ಬೇಡಿಕೆಗಳು, ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಆದ್ಯತೆ ಕೊಟ್ಟು ಇದು ಮಾಡಿ. ಇಲ್ಲ ನನ್ನ ಪ್ರಭಾವ ಇದೆ, ಪೊಗರಿದೆ ಅಂದ್ರೆ ದಯಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಾವು ರಾಜಕಾರಣಿ ರೀತಿಯಲ್ಲಿ ಮುಂದುವರಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾವೀಗ ಬಂದಿದ್ದೀವಿ. ಆ ಕಾರಣಕ್ಕೆ ನಮ್ಮ ಕಾರ್ಮಿಕರಿಗೆ ಗೊತ್ತಿದೆ AITUC ಅಂದ್ರೆ ಏನು ಅಂತೇಳಿ. ಯಾರು ಕೂಡ ಮಾಲೀಕರ ಚಮಚಾಗಿರಿ ಮಾಡ್ತಕ್ಕಂಥವ್ರು ಇಲ್ಲಿ ಯಾರು ಇಲ್ಲ. ಇಲ್ಲಿ ತಾವು ಅಂತ ಒಂದು ಉದಾಹರಣೆ ಕಾರಣ ಹೇಳಿ ನಮ್ಮ ನಾಯಕರ ಮೇಲೆ ತಾವು ಅಲ್ಲ ಸಲ್ಲದ ಆರೋಪ ಮಾಡ್ತೀವಂದ್ರೆ ನಮಗೆ ಗೊತ್ತಿದೆ ಯಾವ ಹಂತದಲ್ಲಿ ಯಾವ ರೀತಿ ನಾವು ಕ್ರಮ ಕೈಗೊಳ್ಬೇಕು, ಯಾವ ರೀತಿ ನಿಮ್ಮ ಸರ್ಕಾರದ ಗಮನ ಸೆಳೆದು ನಿಮ್ಮನ್ನು ಎತ್ತಂಗಡಿ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. AITUC ತೇಜೋವಧೆ ಮಾಡಿರ್ತಕ್ಕಂಥ ತೇಜಾವತಿಯವರು ಬಹಿರಂಗ ಕ್ಷಮೆ ಕೇಳಬೇಕು. ರಾಷ್ಟ್ರ ಮಟ್ಟದಲ್ಲಿ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಘಟನೆ ಪ್ರಧಾನಿ ನರೇಂದ್ರ ಮೋದಿ ಅವರು
ಮಾತುಕತೆ ಕರೆದಾಗ AITUC ಕರೆದು ಮಾತಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಇವತ್ತು ಸರ್ಕಾರಗಳು ಕಾರ್ಮಿಕ ನಾಯಕರನ್ನ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಏನು ಗೌರವವನ್ನು ಕೊಡದೆ ನಡ್ಕೊಳ್ತಕ್ಕಂಥ ರೀತಿ ಬಂದಿದೆ. ಯಾಕೆಂದರೆ ಕಾರ್ಮಿಕ ನಾಯಕರು ಇವತ್ತು ಕಾರ್ಮಿಕ ನಾಯಕರನ್ನ ಕಾರ್ಮಿಕರ ಹಕ್ಕುಗಳನ್ನು ಕೇಳಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಸಂಘಟನೆ ಈ ಹಕ್ಕುಗಳನ್ನ ಕೇಳಕ್ಕೆ ಹೋದಾಗ ಅದಕ್ಕೆ ಬೆಲೆ ಕೊಡದೆ ನಡೆದುಕೊಡ್ತಕ್ಕಂಥ ರೀತಿನ ನೋಡ್ತಾ ಇದ್ದೀವಿ. ಆಮೇಲೆ ಕಾರ್ಮಿಕ ಸಂಘಟನೆಗಳೇನು ಹಲವಾರು ಇದ್ದಾವೆ, ಒಂದೊಂದು ಸಂಘಟನೆಗೆ ಒಂದೊಂದು ರೀತಿಯಾದ ಗೌರವವನ್ನು ಕೊಡೋದು, ಒಬ್ಬರನ್ನ ಡಿಮರಲೈಸ್ ಮಾಡೋದು, ಈ ರೀತಿ ಜಾಸ್ತಿ ತಾಳ್ತಾ ಇದ್ದಾರೆ. ಇದು ಸರಿಯಾದ್ದಲ್ಲ. ನೀವು ಒಬ್ಬ ಅಧಿಕಾರಿಯಾಗಿ ಬಂದಮೇಲೆ ಯಾವುದೇ ಕಾರ್ಮಿಕ ನಾಯಕ ಬರಲಿ, ಯಾವುದೇ ಕಾರ್ಮಿಕರು ಬರಲಿ, ಅವರಿಗೆ ಗೌರವ ಕೊಟ್ಟು ಅವರ ಸಮಸ್ಯೆಗಳನ್ನು ಆಲಿಸಿ ಏನು ಸರ್ಕಾರದಲ್ಲಿ ಕೊಟ್ಟಿದೆ ಅದನ್ನು ಜಾರಿ ಮಾಡೋದಕ್ಕೆ ಮುಂದಾಗಬೇಕು. ಬಿಟ್ಟರೆ ಅಲ್ಲಿ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಮಾಲೀಕರ ಪರವಾಗಿರ್ತಕ್ಕಂಥದ್ದು, ಮಾಲೀಕರ ಹತ್ರ ಒಂದು ವಿಷಯವನ್ನು ಕೇಳಿಕೊಂಡು ನಮ್ಮ ಕಾರ್ಮಿಕರ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಅಗೌರವವನ್ನು ಸೂಚಿಸ್ತಾ ಇರೋದು ಸರಿಯಾದಲ್ಲ. ಇವತ್ತು ನಾವು ಎಲ್ಲ ಕಾರ್ಮಿಕರು ಕೂಡ ಇಲ್ಲಿ ಸೇರಿದ್ದೇವೆ, ಅಂಗನವಾಡಿಯವರು ಸೇರಿದ್ದೇವೆ, ಬಿಸಿ ಊಟ ಸೇರಿದ್ದೇವೆ. ಯಾಕೆ ಅಂದರೆ ಎಲ್ಲ ಇಲಾಖೆಗಳಲ್ಲಿ ಈ ದೌರ್ಜನ್ಯ ನಡೀತಾ ಇದೆ. ಇದನ್ನು ಸಿದ್ದರಾಮಯ್ಯ ಅವರು ಗಮನಿಸಬೇಕು. ನಮ್ಮ ರಾಜ್ಯ ಸರ್ಕಾರ ಈ ರೀತಿ MLA ಇದ್ದಾರೆ, ಏನು ನಮ್ಮ ಮಂತ್ರಿಗಳಿದ್ದಾರೆ, ನಾವೇನು ಗೌರವ ಕೊಡೋ ಅವಶ್ಯಕತೆ ಇಲ್ಲ. ತಪ್ಪುಗಳನ್ನು ಕೇಳುವಂಥ ಶಕ್ತಿ ಕಾರ್ಮಿಕ ನಾಯಕರಿಗಿದೆ, ಹಕ್ಕುಗಳನ್ನು ಕೇಳ್ತಕ್ಕಂಥ ಶಕ್ತಿ ಕಾರ್ಮಿಕ ನಾಯಕರಿಗಿದೆ. ಕಾರ್ಮಿಕ ನಾಯಕರು ಇವತ್ತು ಕಾರ್ಮಿಕ ಮಂಡಳಿ ಬರಬೇಕಂದ್ರೆ ಇವತ್ತು ಹೋರಾಟಗಾರರು ಕಾರ್ಮಿಕ ಮಂಡಳಿನ ಸೃಷ್ಟಿ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಂದು ನಾವು ಸರ್ಕಾರಗಳಿಗೆ ಕಾರ್ಮಿಕರ ಪರವಾಗಿ ಮಂಡಳಿ ತರಬೇಕಂತ ಏನು ಹೋರಾಟವನ್ನು ಮಾಡಿ ಮಂಡಳಿ ಬಂದಿದೆ. ಮಂಡಳಿ ಇರತಕ್ಕಂಥ ಅಧಿಕಾರಿಗಳು ತಮ್ಮ ಏನು ಜೇಬುಗಳನ್ನ ತುಂಬಿಸ್ಕೊಳ್ತಕ್ಕಂಥ ಕೆಲಸ, ಕಾರ್ಮಿಕರಿಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ಬಿಡುಗಡೆ ಮಾಡದೆ ಒಂದು ಸಂಘಟನೆಗೆ ಬಿಡುಗಡೆ ಮಾಡೋದು, ಇನ್ನೊಂದು ಸಂಘಟನೆಗಳಿಗೆ ನಿಧಾನ ಮಾಡೋದು, ಈ ರೀತಿ ತಾರತಮ್ಯ ನೀತಿಗಳನ್ನು ಕೈ ಬಿಡಬೇಕಾಗುತ್ತೆ. ಯಾವುದೇ ಇಲಾಖೆಯೊಳಗೂ ಕೂಡ ಈ ರೀತಿ ಆದರೆ ಆ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು. ಇವತ್ತು ಸರ್ಕಾರ ಮತ್ತು ಇವತ್ತು ಜಿಲ್ಲಾಧಿಕಾರಿಗಳು ಈ ಕ್ರಮವನ್ನು ತಗೊಂಡು ದೇವಜಯವತಿಯವರು ನಡ್ಕೊಳ್ತಾ ಇರ್ತಕ್ಕಂಥ ಕಾರ್ಮಿಕ ನಾಯಕರನ್ನು ಖಂಡಿಸಿ ನಾವಿವತ್ತು ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಅಂಥ ಅಧಿಕಾರಿ ಈ ಜಿಲ್ಲಾಧಿಕಾರಿ ಈ ಇಲಾಖೆ ಒಳಗಡೆ ಈ ಜಿಲ್ಲೆಯಲ್ಲಿ ಇರಬಾರ್ದು. ಇಲ್ಲ ಅಮಾನತು ಮಾಡಬೇಕು, ಇಲ್ಲ ಅವರನ್ನು ವರ್ಗಾವಣೆ ಮಾಡಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ನೋಡಿ, ನಮ್ಮ ಕಾರ್ಮಿಕರ ಪರವಾಗಿ ನಾವು ಹಕ್ಕುಗಳನ್ನು ತಗೊಂಡೋದ್ರೆ ಕೂತು ಮಾತಾಡಿ ಅದು ಏನು ಬರಬೇಕು ಬರಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನೀವೇನ್ರಿ ಹೇಳೋದು, ನಾನು ಹೇಳಲ್ಲ, ನಾನು ಮಾತಾಡಲ್ಲ ಅಂತ ಎದ್ದು ಹೋಗ್ತಾ ಇದ್ರೆ ನೀನು ಯಾಕಲ್ಲಿ ಅಧಿಕಾರಿಯಾಗಿರಬೇಕು? ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲದೆ ಇದ್ದರೆ. ಯಾಕೆಂದರೆ ಇವತ್ತು ಅಂಗನವಾಡಿ ಡಿಪಾರ್ಟ್ಮೆಂಟೇ ಆಗಿರ್ಬೋದು, ಒಂದು ಡಿಪಾರ್ಟ್ಮೆಂಟ್ ಅವರು ಒಂದು ಸಂಘಟನೆ ಅವ್ರನ್ನ ಕೂತು ಒಂದು ಒಳ್ಳೆ ಸಭೆಗಳನ್ನ ಮಾಡೋದು, ಇನ್ನೊಬ್ಬ ಸಂಘಟನಾಕಾರರು ಬಂದರೆ ಅವ್ರಿಗೆ ಜಸ್ಟ್ ಹಿಂಗೆ ಹೇಳಿಬಿಟ್ಟು ಕಳಿಸ್ಬಿಡೋದು, ಅವ್ರಿಗೆ ಸಭೆ ಮಾಡೋಕ್ಕೆ ಅವಕಾಶ ಕೊಡದೇ ಇರೋದು, ಇಂಥವೆಲ್ಲ ಎಲ್ಲ ಇಲಾಖೆಗಳನ್ನು ನಡೀತಾ ಇದೆ. ಹಾಗೆ ಈ ಕಾರ್ಮಿಕ ಇಲಾಖೆ ಒಳಗೆ ನಮ್ಮ ಗಿರೀಶ್ ಅವರು ಏನಿದ್ದಾರೆ, ನಮ್ಮ ಜಿಲ್ಲಾ ಮತ್ತು ರಾಜ್ಯ ಮುಖಂಡರು ಏನಿದ್ದಾರೆ, ಅವರು ಈ ಕಾರ್ಮಿಕರ ಬಗ್ಗೆ ಒಂದು ಹಕ್ಕುಗಳನ್ನು ಕೇಳಲಿಕ್ಕೆ ಹೋದಾಗ ತೇಜವತಿಯವರು ಉದ್ದಟತನದಿಂದ ನಡ್ಕೊಂಡಿದ್ದಾರೆ. ನೀನು ನನ್ನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಸರ್ಕಾರ ನನ್ನ ಜೊತೆ ಇದೆ ಅಂತ ಹೇಳಿ ಈ ಸರ್ಕಾರವನ್ನು ಈ ಆಳ್ತಕ್ಕಂಥ ಕಾರ್ಮಿಕರು ತಂದಿದ್ದೇವೆ. ಈ ಕಾರ್ಮಿಕರು ದೇಶದ ಬೆನ್ನೆಲುಬು. ಈ ಕಾರ್ಮಿಕರನ್ನ ಏನು ಇವತ್ತು ಕೀಳಾಗಿ ನೋಡ್ತಕ್ಕಂಥ ಸರ್ಕಾರಗಳಿಗೆ ನಾವಿವತ್ತು ಹೇಳಬೇಕಾಗಿದೆ, ನೀನು ಮಾಡ್ತಕ್ಕಂಥ ರೀತಿ ಸರಿ ಇಲ್ಲ, ನಾವು ಕೇಳೋ ಹಕ್ಕು ನಮಗಿದೆ. ಅದರಿಂದ ಇಂಥ ಅಧಿಕಾರಿಗಳನ್ನು ನಾವು ವಜಾ ಮಾಡಬೇಕು, ಬೇರೆ ಕಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರ ಎಲ್ಲೋ ಕಡೆ ಬೆಂಬಲ ಕೊಡ್ತಾ ಇದೆಯಾ ಅಂತ? ಸರ್ಕಾರ ಕೊಡಬೇಕು, ಕೊಡದೇ ಇದ್ರೆ ಮತ್ತೆ ಕೊಡೋ ಹಾಗೆ ಹೋರಾಟಗಳನ್ನ ರೂಪಿಸ್ಕೊಳ್ತೀವಿ.